ಹುಬ್ಬಳ್ಳಿ ಆಳಂದ ನಗರದ ಮಯೂರ ನಗರದಲ್ಲಿ ಮತ್ತೆ ಆಕ್ಟಿವ್ ಆಗಿದೆ ಅಕ್ರಮ ಸಾರಾಯಿ ಅಡ್ಡೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಮೇ ತಿಂಗಳು 29ರಂದು ನಮ್ಮ ಫ್ರೀಡಮ್ ಟಿವಿ ಈ ಒಂದು ಅಕ್ರಮ ಸಾರಾಯಿ ಅಡ್ಡೆಯ ಕುರಿತಾಗಿ ಸುದ್ದಿಯನ್ನು ಕೂಡ ಬಿತ್ತರಿಸಿತ್ತು. ಜನವಸತಿ ಹಾಗೂ ITI ಕಾಲೇಜು ಹತ್ತಿರದಲ್ಲೇ ಇದೆ, ಅಲ್ಲಿನೇ ಈ ರೀತಿಯಾಗಿ ಅಕ್ರಮವಾಗಿ ಸಾರಾಯಿಯನ್ನು ಮಾರಾಟ ಮಾಡಲಾಗ್ತಾ ಇದೆ ಅಂತ ಹೇಳಿ ಫ್ರೀಡಮ್ ಟಿವಿ ಈ ಹಿಂದೆ ಸುದ್ದಿಯನ್ನು ಬಿತ್ತರಿಸಿತ್ತು. ಈ ಬಳಿಕ ಚಿಕ್ಕದೊಂದು ಕೇಸನ್ನು ದಾಖಲು ಮಾಡಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಸುಮ್ಮನಾಗಿಬಿಟ್ಟಿದ್ರು. ಈಗ ಮತ್ತೆ ಇವರು ಅದೇ ಕೆಲಸವನ್ನು ಶುರು ಮಾಡಿಕೊಂಡಿದ್ದಾರೆ. ವಿನಾಯಕ ಮೆಹರವಾಡೆ ಏನಿದ್ದಾರೆ ಅವರ ಮಾಲೀಕತ್ವದ ಮಹಾಲಕ್ಷ್ಮಿ ಸಾವಜಿ ಹೋಟೆಲ್ ಮೇಲೆ ಸೀಸ್ ಮಾಡಿದ್ರು, ಒಂದು ಕೇಸನ್ನು ಹಾಕಿ. ಆದರೆ ಸಾವಜಿ ಹೋಟೆಲ್ ಮತ್ತೆ ಈಗ ಆಕ್ಟಿವ್ ಆಗಿದೆ. ನಾಯಕ ಮೆಹರವಾಡೆಯವರ ಒಂದು ಪಕ್ಕದ ಮನೆಯಲ್ಲಿನೇ ಬಾಕ್ಸ್ಗಳನ್ನು ಇಟ್ಟುಕೊಂಡು ಸಾರಾಯಿ ಮಾರಾಟವನ್ನು ಮಾಡಲಾಗ್ತಾ ಇದೆ. ಸಾರ್ವಜನಿಕರು ಕೂಡ ಇದನ್ನು ಆರೋಪ ಮಾಡ್ತಾ ಇದ್ದಾರೆ. ಮನೆ ಪಕ್ಕದ ಒಂದು ಮಹಾಲಕ್ಷ್ಮಿ ಸಾವಜಿ ಹೋಟೆಲಲ್ಲಿ ಮದ್ಯ ಖರೀದಿ ಮಾಡುವವರಿಗೆ ಎಲ್ಲ ಕೂಡ ಸಿಗುತ್ತಾ ಇದೆ. ಕುಡಿಯಲು ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಲ್ಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಮತ್ತು ಸಚಿವರು ಯಾರು ಕೂಡ ಇದನ್ನು ತಲೆಕೆಡಿಸ್ಕೊಳ್ತಾ ಇಲ್ಲ. ಅಬಕಾರಿ ಸಚಿವ ತಿಮ್ಮಾಪುರ ಅವರು ಏನಿದ್ದಾರೆ ನೋಡಿ, ನಿಮ್ಮ ಇಲಾಖೆಯ ಅಧಿಕಾರಿಗಳು ಯಾವ ರೀತಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾರ್ವಜನಿಕರು ಟೀಕೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಆದರೆ ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು. ಈ ರೀತಿಯಾಗಿ ಸಾರಾಯಿಯನ್ನು ಅಕ್ರಮವಾಗಿ ಯಾರು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ. ಒಳಗಡೆ ಏನ್ ಬೇಕ್ರಿಪ್ಪ? ಅಕ್ಕರ ಅಕ್ಕರ ತಗೊಳ್ಳಿ, ಏನು ಬೇಕು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.